ನಮ್ಮ ಪಂಚಾಯತ್ನಲ್ಲಿ 12 ಜನ ಸದಸ್ಯರಿದ್ದೇವೆ. ಹುಣಜಿ ಕಣಜಿ 2 ಪಂಚಾಯತ್ ಸೇರಿ. ಅದರಲ್ಲಿ 3 ಜನ ಹುಣಜಿ ಸದಸ್ಯರಿದ್ದಾರೆ, 9 ಜನ ಕಣಜಿಯಲ್ಲಿದ್ದಾರೆ. ಇದರಲ್ಲಿ ಏನೂ ತೊಂದರೆ ಇಲ್ಲ. ನಮ್ದು ಒಂದು ಪೆನಾಲ್ ಇದೆ. ಪೆನಾಲ್ ಮುಖಾಂತರ 12 ಜನ ಸೇರಿ ಏನೋ ನಿರ್ಣಯ ತಗೊಂಡಿದ್ರು. 12 ಜನ ಸೇರಿ ನಿರ್ಣಯ ತಗೊಂಡು ಕೆಲಸ ಮಾಡ್ತೀವಿ ನಮ್ಮ ಊರಲ್ಲಿ. ಕೃಷಿ ನೀರಿನ ವ್ಯವಸ್ಥೆ ಬಹಳಷ್ಟು ಇದೆ. ಕಾರಂಜಾ ಡ್ಯಾಮ್ ಇದೆ, ಕೆನಾಲ್ನಿಂದ ನೀರು ಬರ್ತದೆ. ತೊರೆ ಇದೆ, ಯಾರೋ ಹತ್ತಿರ ಬಾವಿ ಇದೆ, ಬೋರ್ವೆಲ್ ಇದೆ. ನೀರಿನ ತೊಂದರೆ ಏನೂ ಇಲ್ಲ ಊರಲ್ಲಿ. ನೀರಿನ ತೊಂದರೆ ಇಲ್ಲ, ಹೊಲದಲ್ಲಿ ತೊಂದರೆ ಏನು ನೀರಿಂದಿಲ್ಲ. ಕಬ್ಬು ಬೆಳಿತೀವಿ, ತೊಗರಿ ಬೆಳಿತೀವಿ, ಉದ್ದು, ಹೆಸರು, ಜೋಳ, ಕಡಲೆ ಎಲ್ಲ ಬೆಳಿತೀವಿ. ನಮ್ಮ ಜನ ಸಹಕಾರ ಚೆನ್ನಾಗಿದೆ. ನಾವು ಕೆಲಸ ಚೆನ್ನಾಗಿ ಮಾಡಿದ್ದೀವಿ. 5 ವರ್ಷ ಒಳಗೆ ರೋಡ್ ಮಾಡಿದ್ದೀವಿ, ಸಿಸಿ ಚರಂಡಿ ಮಾಡಿದ್ವಿ, ಸಿಸಿ ರಸ್ತೆ ಮಾಡಿದ್ವಿ, ಫಾರ್ಮೇಶನ್ ಆಫ್ ರೋಡ್ ಮಾಡಿದ್ವಿ, 4 ಟರ್ನಿಂಗ್ ಕೆಲಸ ಕೊಟ್ಟಿದ್ದೇವೆ ನಾವು ಜನರಿಗೆ. ಮತ್ತೆ ಉದ್ಯೋಗ ಖಾತ್ರಿಯಲ್ಲಿ ಲೇಬರ್ ಕೆಲಸನೂ ಕೊಟ್ಟಿದ್ದೀವಿ. ಅವ್ರಿಗೆ ಕಟ್ಟಿ ಕೆಲಸ ಎಲ್ಲ ಚೆನ್ನಾಗಿ ನಡೆಸಿದ್ವಿ ನಾವು. ಈಗ ಉದ್ಯೋಗ ಖಾತ್ರಿಯಲ್ಲಿ ತಾವು ಕೆಲಸಗಳನ್ನು ಕೊಟ್ಟಿದ್ದೀರಿ? ಕೊಟ್ಟಿದ್ದೀವಿ. ಏನೆಲ್ಲ ಕೆಲಸಗಳನ್ನ ಮಾಡಿಸಿದ್ರಿ ಉದ್ಯೋಗ ಖಾತ್ರಿಯಲ್ಲಿ? ಆಮೇಲೆ ಕೃಷಿಕರಿಗಾಗಿರ್ಬೋದು, ಶಾಲೆಯ ಗುಣಮಟ್ಟದ ಅಭಿವೃದ್ಧಿ ಕಾರ್ಯಕ್ಕೆ, ಬೇರೆ ಬೇರೆ ಇತ್ಯಾದಿಗಳಲ್ಲಿ ಏನೆಲ್ಲ ಬಳಸ್ಕೊಂಡಿದ್ದೀರಿ? ನಾವು ಶಾಲೆ ತಡೆಗೋಡೆ ಕಟ್ಟಲಿಕ್ಕೆ ಅನುದಾನ ಕೊಟ್ಟಿದ್ದೀವಿ. ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದೀವಿ. ಚರಂಡಿ 4 ಟರ್ನಿಂಗ್ ಸಲುವಾಗಿ ಅದು ಕೆಲಸ ಮಾಡಿಸಿದೀವಿ. 5 ವರ್ಷದ ಒಳಗೆ ಮಾಡಿಸಿದೀವಿ. ಅಂಗನವಾಡಿ ಕೆಲಸನೂ ಅದಕ್ಕೆ ಏನೋ ಫಿನಿಶಿಂಗ್ ಕೆಲಸ ಮಾಡಿಸಿದೀವಿ. ಶಾಲೆ ಫಿನಿಶಿಂಗ್ ಕೆಲಸ ಮಾಡಿಸಿದೀವಿ. ಶೌಚಾಲಯವನ್ನು ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಸರಿಯಾಗಿ ಇಟ್ಟಿದ್ದೀವಿ. ಸರ್, ಈಗ ಶೌಚಾಲಯದ ಅಂತ ಒಂದು ವಿಚಾರದಲ್ಲಿ ಬಂದ್ರೆ, ಇದು ಸ್ವಚ್ಛ ಭಾರತ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೂ ಶೌಚಾಲಯಗಳ ನಿರ್ಮಾಣ ಆಗಿದೆ. ಸೊ ಆ ಬಳಕೆ ಇವತ್ತಿಗೂ ಕೂಡ ಜನ ಮಾಡ್ತಾ ಇದ್ದಾರ? ಆ ಒಂದು ಸಮಯದಲ್ಲಿ ಬಳಕೆಗೆ ಯೋಗ್ಯತೆ ತಕ್ಕಂತೆ ಶೌಚಾಲಯಗಳ ನಿರ್ಮಾಣ ಬಳಕೆ ಮಾಡ್ತಾ ಇದ್ದಾರೆ. ಮನೆ ಮನೆಗೂ ಶೌಚಾಲಯ ಮುಕ್ತ ಗ್ರಾಮ ಆಗಿದೆ ಕಣಜಿಯಲ್ಲಿ. ಶೌಚಾಲಯ ಕೆಲಸ ಮಾಡಿಸಿದೀವಿ. ಅದು ಯೂಸ್ ಮಾಡ್ಲಕತ್ತಾರ. ಅವ್ರವ್ರ ಮನೆಯಲ್ಲಿ ಯೂಸ್ ಮಾಡ್ಲತ್ತಾರ. ಸೊ ಇನ್ನೊಂದು ಶೌಚಾಲಯದ ಬದಲಾಗಿ ಇನ್ನೊಂದು ಜಲಜೀವನ್ ಮಿಷನ್ ಯೋಜನೆ, ಕೇಂದ್ರ ಸರ್ಕಾರದ ಒಂದು ಯೋಜನೆ, ಜೊತೆಗೆ ತಮ್ಮ ಪಂಚಾಯಿತಿ ಪಾತ್ರಗಳು ಕೂಡ ಬಹಳ ಅಮೂಲ್ಯವಾಗಿ ಅಲ್ಲಿ ನೆರವೇರುತ್ತೆ. ಆದ್ರೆ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ, ರಸ್ತೆ ಆಗಿ ಹೋಗಿದ್ದಾರೆ, ಸರಿಯಾದ ನೀರು ಪೂರೈಕೆ ಆಗ್ತಾ ಇಲ್ಲ ಅನ್ನೋದು ಎಲ್ಲಾ ಕಡೆನೂ ಕೂಡ ಆರೋಪಗಳಿದೆ. ನಮ್ಮ ಊರಲ್ಲಿ ಜಲ್ ಜೀವನ್ ಮಿಷನ್ ಕೆಲಸ ಪೂರ್ತಿ ಆಗಿದೆ. ನಾವು ಪಂಚಾಯತ್ ನಲ್ಲಿ ಹ್ಯಾಂಡ್ ಓವರ್ ಕೂಡ ತಗೊಂಡಿದೀವಿ. ಆ ನೀರು ಬಳಕೆ ಡೈಲಿ ನೀರು ಅದೇ ಜಲ್ ಜೀವನ್ ಮಿಷನ್ ನಳ್ಳಿನಿಂದ ನೀರು ಬರ್ತಾ ಇವೆ. ಡೈಲಿ ಬರ್ತಾ. ನಮ್ಮಲ್ಲಿ ನೀರಿನ ಕೊರತೆ ಏನೂ ಇಲ್ಲ. ಕೆಲಸನೂ ಜಲ್ ಮಿಷನ್ ಯೋಜನೆಯಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯ ಎಷ್ಟು ಮನೆಗಳಿಗೆ ನೀರು ಪೂರೈಕೆ ಆಗ್ತಾ ಇದೆ? ಸೊ ಒಂದು ಪಂಚಾಯತ್ ಒಂದು ಮನೆಗೆ ಜಲ್ ಜೀವನ್ ಮಿಷನ್ ನೀರಿನ ಸಪ್ಲೈ ಇದ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚಿದಾಗುತ್ತೆ? 924 ನಳಗಳು ಮನೆಗಳು ಇದಾವೆ. ಕಲೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲಾ ಮನೆಗೂ ನೀರು ತಲುಪ್ತಾ ಇದೆ. ನೀರಿನ ಕೊರತೆ ಏನು? ನಮ್ಮ ಹತ್ರ ನಮ್ಮ ಊರಲ್ಲಿ 4 ಬಾವಿಗಳು ಇದಾವೆ ಪಂಚಾಯತ್ ಅಂಡವರ್ನಾಗ. ಆ ಬಾವಿಯಿಂದ ನಾವು ಊರಲ್ಲಿ ನೀರು ತಂದು ನೀರು ಪೂರೈಸ್ತೇವೆ. ನೀರಿನ ಕೊರತೆ ಅಂತೂ ಏನೂ ಇಲ್ಲ. ಸರ್, ಕೃಷಿ ಹಳ್ಳಿ ಅಂತಂದ್ರೆ ರೈತರು, ಕೃಷಿ ಜಮೀನುಗಳು, ರೈತರಿಗೆ ಇರ್ತಕ್ಕಂತ ಒಂದು ವ್ಯವಸ್ಥೆಗಳು ಏನಿದೆ, ರೈತರಿಗೆ ಇವತ್ತು ಸಮಸ್ಯೆಗಳು ಬಂದಾಗ ಯಾವ ರೀತಿಯಲ್ಲ ಸಮಸ್ಯೆಗಳು ಎದುರಿಸ್ತಾರೆ ನಿಮ್ಮ ಭಾಗದ ಜನ? ರೈತರಿಗೆ ಏನೇ ಕೆಲಸ ಬೇಕಾದ್ರೂ ನಾವು ಕೊಡ್ತೀವಿ. ನಮ್ಮ ಪಂಚಾಯತ್ನಿಂದ ಏನ್ ಕೆಲಸ, ರೈತರಿಗೆ ಏನ್ ಕೆಲಸ ಯೋಜನೆಗಳು ಬರ್ತವೆ ಕೆಲಸ ಕರೆಕ್ಟ್ ಆಗಿ ತಲುಪಿ ಮಾಡಿಸ್ಬೇಕು. ಫಾರ್ಮೇಶನ್ ಆಫ್ ರೋಡ್, 4 ಟರ್ನಿಂಗ್ ಮಾಡ್ತೀವಿ. ಅವ್ರಿಗೆ ರೈತರ ಸಲುವಾಗಿ ದನದ ಕೊಟ್ಟಿಗೆ, ಕುರಿಗಳ ಸಾಕಾಣಿಕೆ ಕೊಟ್ಟಿಗೆ, ಅವೆಲ್ಲ ಏನು ಅವರಿಗೆ ಸವಲತ್ತು ಸರ್ಕಾರ ಕೊಟ್ಟಿದೆ ಆ ಸವಲತ್ತನ್ನು ನಾವು ಪೂರೈಸ್ತೇವೆ. ಈಗ ಗ್ರಾಮ ಪಂಚಾಯತಿ ಅಂದ್ಮೇಲೆ ಸಾಕಷ್ಟು ಜನ ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಮನೆಗಳ ಬೇಡಿಕೆ, ಸಾರಿಗೆ, ಬಸ್ಗಳ ವ್ಯವಸ್ಥೆ, ಇನ್ನು ಇತ್ಯಾದಿ ವಿಚಾರಗಳಲ್ಲಿ ಆರೋಗ್ಯ ಸಂಬಂಧಿಸಿದ ಹಾಗೆ ಕೂಡ ಸವಾಲುಗಳನ್ನ ಮಾಡಬೇಕು. ಗೌರ್ಮೆಂಟ್ ವಸತಿಗಳು ಏನ್ ಬರ್ತಾವ ಮೊದಲ ನಾವು ಯಾರಿಗೆ ಇಲ್ಲ ಅವರಿಗೆ ಕೊಡ್ತೀವಿ. ಅವ್ರ ಆನ್ಲೈನ್ದಾಗ ಹೆಸರು ಹಾಕಿದ್ವಿ. ಅವ್ರ ಹೆಸರನ್ನ ಆಯ್ಕೆ ಮಾಡಿ ಅವರಿಗೆ ಕೊಡ್ತೀವಿ. ನಮ್ಮೂರಲ್ಲಿ ಆಲ್ರೆಡಿ ಈಗ 67 ಮನೆಗಳು ಬಂದಿದ್ದಾವೆ. ಅವರಿಗೆ
ಹಕ್ಕು ಪತ್ರ ಕೂಡ ಮುಟ್ಟಿವೆ. ಸ್ವಲ್ಪ ಜನರಿಗೆ ದುಡ್ಡು ಮಾತ್ರ ಅವ್ರ ಅಕೌಂಟಿಗೆ ಜಮಾ ಆಗಿವೆ, ಇನ್ನು ಸ್ವಲ್ಪ ಜನರಿಗೆ ದುಡ್ಡು ಜಮಾ ಆಗಿಲ್ಲ. ಜಮಾ ಆದವ್ರಿಗೆ ಕೆಲಸ ಅವ್ರವ್ರ ಕೆಲಸ ಮಾಡ್ಕೊಳತ್ತಾರ ಮನೆ ಕಟ್ಟಲಿಕ್ಕೆ. ಇನ್ನ ಆಗಿಲ್ಲದವ್ರು ಹಂಗೆ ಉಳ್ದಾರ. ಅವ್ರು ಸ್ವಲ್ಪ ದಿನದಾಗ ಆ ದುಡ್ಡು ಜಮಾ ಆಗ್ತಾವ. ನಮ್ಮಲ್ಲಿ ಅದ್ ಮನೆಗಳ ಕೊರತೆನೂ ಏನೂ ಇಲ್ಲ. ಈಗ ತಾವು ಉಪಾಧ್ಯಕ್ಷರು, ಉಪಾಧ್ಯಕ್ಷರಾಗಿ ತಮ್ಮ ಒಂದು ನಾಯಕತ್ವ ಜೊತೆಗೆ ನಮ್ಮ ಅಧ್ಯಕ್ಷ ನಾಯಕತ್ವ ಕೂಡ ಪರಿಪೂರ್ಣವಾಗಿ ಹೇಳ್ಬೇಕಾದ್ರೆ ನಿಮ್ಮಿಬ್ಬರ ನಾಯಕತ್ವದಲ್ಲಿ ಏನೆಲ್ಲ ಬದಲಾವಣೆ ಜೊತೆಗೆ ಯಾವ ರೀತಿ ಎಲ್ಲ ಪ್ರಯತ್ನಗಳನ್ನ ತಾವು ಮಾಡಿದ್ರಿ, ಇನ್ನು ಮಾಡತಕ್ಕಂಥದ್ದು ಏನಿದೆ? ನಾವು ಈಗ ನಾನು 1.5 ವರ್ಷ ಆಯ್ತು ಉಪಾಧ್ಯಕ್ಷನಾಗಿ. ಅವರು ಮತ್ತೆ ನಮ್ಮ ಅಧ್ಯಕ್ಷರು 1.5 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಸೇರಿ ಕೆಲಸ ಮಾಡ್ತೀವಿ. ಏನೋ ನಿರ್ಣಯ ತಗೊಂಡಿರ್ಲಿ, ಊರಾಗಿನ ಕೆಲಸ ಯಾವುದೇ ಇರಲಿ, ಇಬ್ಬರು ಸೇರಿ ಕೆಲಸ ಮಾಡಿ ಕಂಪಲ್ಸರಿ ನಾವು ಯಾವುದೇ ನಮ್ದು ತೊಂದರೆ ಬರಂಗಂಗ ಕೆಲಸ ಮಾಡಿ ತೋರಿಸ್ತೀವಿ. ನಮ್ಮಲ್ಲಿ ಕುಂದುಕೊರತೆ ಯಾವುದೂ ಇಲ್ಲ. ಅವ್ರದ್ದು ನಾವು ಪಾರ್ಟಿ ಅಂತ ಏನಿಲ್ಲ, ಒಂದೇ ಎರಡು ಇಬ್ಬರು ಸೇರಿ ಕೆಲಸ ಮಾಡಿ ಪೂರೈಸ್ತೇವೆ. ಓಕೆ ಸರ್, ಈಗ ಚುನಾವಣೆ ಕೂಡ ಬಹಳ ಹತ್ರ ಬರ್ತಕ್ಕಂಥ ವಿಷಯದಲ್ಲಿ ಜೆಡಿಪಿನೂ ಕೂಡ ಹಾಕ್ತಕ್ಕಂಥದ್ದು ಚಾನ್ಸಸ್ ಇದೆ, ತಾಲೂಕಾ ಪಂಚಾಯತ್. ಇದ್ರ ಮತ್ತೆ ನಾವು ಏನಾದ್ರು ಪ್ರಯತ್ನಗಳನ್ನ ನಡೆಸಿದ್ರ ಆ ಒಂದು ಚುನಾವಣೆ ಸ್ಪರ್ಧೆ? ಪ್ರಯತ್ನ ಏನಿಲ್ಲ, ಜನರದ ಆಯ್ಕೆನೆ ನಮ್ಮ ಆಯ್ಕೆ. ಜನರಿಗೆ ಹೆಂಗ್ ಮಾಡ್ತಾರ ಅವ್ರು ಹೊಸ ಸರಿ ಚಾನ್ಸ್ ಕೊಡ್ಬೇಕಂತೀವಿ. ನಮ್ಮಲ್ಲಿ ಊರಲ್ಲಿ ಹೈಕಮಾಂಡ್ ಇದೆ, ಅವ್ರ ಮಾರ್ಗದರ್ಶನದಿಂದ ನಾವು ಕೆಲಸ ಮಾಡ್ತೀವಿ. ಅವ್ರು ಹೇಗೆ ಹೇಳಿದ್ರೆ ಹಂಗೆ ಕೇಳ್ತಾರ. ಅವ್ರು ನಮ್ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಯಾರಿಗೆ ನನಗೆ ಬೇಕು ಅಂತ ಹೇಳಿ ಯಾರು ಅನ್ನಂಗಿಲ್ಲ. ಇನ್ನೊಂದು ವಿಚಾರದಲ್ಲಿ ಈ ರೀತಿ ಒಂದು ವ್ಯವಸ್ಥೆಗಳು ಬಂದಾಗ ಗ್ರಾಮೀಣ ಭಾಗಕ್ಕೆ ಪಂಚಾಯತಿ ಎಲ್ಲವನ್ನೂ ಕೂಡ ಮಾಡುತ್ತೆ ಅನ್ನೋದು ಸಾಧ್ಯ ಇಲ್ಲ. ನಮ್ಮ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯ, ಜನಸೇವೆ ಕೂಡ ಮುಂದಾಗಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಬಂದ್ರೆ ನಿಮ್ಮ ಒಂದು ಜಿಲ್ಲೆಯ ಸಚಿವರ ಬಗ್ಗೆ ಆಗಿರ್ಬೋದು, ಶಾಸಕರ ಬಗ್ಗೆ ಆಗಿರ್ಬೋದು, ತಾವೇನೇ ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಶಾಸಕರು, ನಮ್ಮ ಸಚಿವರು ಬಹಳ ಚೆನ್ನಾಗಿದ್ದಾರೆ. ಒಂದು ವರ್ಷದಲ್ಲಿ ಕಂಪಲ್ಸರಿ ಕೆಲಸ ಕೊಡ್ತಾರೆ. ಬಜೆಟ್ ಅನುದಾನ, ಕಂಜಿಗ್ರಾಮಕ್ಕೆ ಅನುದಾನ ಕಳಿಸಿ ಕೆಲಸ ಮಾಡ್ಲಿಕ್ಕೆ ಕೊಡ್ತಾರೆ. ಏನು ತೊಂದರೆ ಇಲ್ಲ. ನಮ್ಮ ಶಾಸಕರು ಬಹಳ ಒಳ್ಳೆ ಕೆಲಸ ಮಾಡ್ಲತ್ತಾರೆ ನಮ್ಮ ಗ್ರಾಮಕ್ಕೆ. ಅವ್ರ ಕೊಡುಗೆಗಳಂದ್ರೆ ಏನಿಲ್ಲ ಕಣಜಿಗೆ? ಅವ್ರ ಕೊಡುಗೆ ಅಂದ್ರೆ 80 ಲಕ್ಷ ರೂಪಾಯಿ ನಮ್ಮ ಊರಿಗೆ ಬಜೆಟ್ ಕೊಟ್ಟಿ ಸಿಸಿ ಚರಂಡಿ, ಸಿಸಿ ರಸ್ತೆ ಎಲ್ಲ ಮಾಡಿಸಿದ್ದಾರೆ. ಅದ್ರಾಗ ಏನು ತೊಂದರೆ ಇಲ್ಲ. ಓಕೆ, ಜನಗಳಿಗೆ ಮನೆ ಬೇಡಿಕೆ ಅಂತಂದ್ರೆ ಎಷ್ಟಿದೆ ಇಲ್ಲಿ? ಏನ್ ಅಂದಾಜು ಮಾಡ್ತಿರ್ತಾವ? ಅದೇನು ಹೇಳಕ್ಕಾಗಲ್ಲ. ಓಕೆ, ಕೊನೆಯದಾಗಿ ಇಲ್ಲಿ ಶಿಕ್ಷಣ ಸಂಬಂಧಿಸಿದ ಹಾಗೆ ಶಾಲೆಗಳಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀರಿ, ಜೊತೆಗೆ ಶಾಲಾ ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹಗಳನ್ನ ತಾವು ಕೊಡ್ತೀರಿ? ಸರ್ಕಾರದಿಂದ ಏನೇ ಅನುದಾನ ಬಂದಿದ್ದರೂ ಅವರಿಗೆ ಆ ಮಕ್ಕಳಿಗೆ ಸಲುವಾಗಿ ಯೋಜನೆಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಆ ಯೋಜನೆ ಪ್ರಕಾರ ನಾವು ಕಂಪಲ್ಸರಿ ನಮ್ಮ ಗ್ರಾಮ ಪಂಚಾಯತಿಂದ ನಾವು ಡೈಲಿ ಭೇಟಿ ಕೊಟ್ಟು ಅವ್ರಿಗೆ ಮಕ್ಕಳಿಗೆ ಏನೇನು ಸಿಗ್ತದೋ ಅದು ಕೊಡ್ಲೇಬೇಕು ನೀವು ಅಂತೇಳಿ ನಾವು ಹೇಳ್ತೀವಿ. ಓಕೆ ಸರ್, ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರೆ. ಕೊನೆಯದಾಗಿ ನಿಮ್ಮ ಸಿಬ್ಬಂದಿ ಬಗ್ಗೆ ಹಾಗೂ ಸಾರ್ವಜನಿಕವಾಗಿ ಯಾವ ರೀತಿ ಸಹಕಾರ ಇದ್ದಾಗ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಸಂದೇಶವನ್ನು ನೀಡುತ್ತೆ ಈ ಸಂದೇಶದ ಒಂದು ಮುಕ್ತಾಯಗೊಳಿಸೋಣ. ನಮ್ಮ ಸಿಬ್ಬಂದಿಗಳು 24x7 ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಬಂದಿರ ಅವ್ರ ರೆಸ್ಪಾನ್ಸ್ ಕಂಪಲ್ಸರಿ ಮಾಡ್ತಾರ. 12 ಗಂಟೆ ಇಲ್ಲಿ ಒಬ್ಬರು ಇರ್ತಾರ, ಆಪರೇಟರ್ನು ಇರ್ತಾರ, ಬಿಲ್ ಕಲೆಕ್ಟರ್ನು ಇರ್ತಾರ, ಪ್ಯೂನ್ ಕೆಲಸ ಬಿ ಇರ್ತಾರ. ಯಾರೇ ಬಂದ್ರು ರೆಸ್ಪಾನ್ಸ್ ಮಾಡಿ ಕೆಲಸ ಮಾಡ್ತಾರ. ಅವ್ರಿಗೆ ಯಾರು ಏನು ತೊಂದರೆ ಆಗಲ್ದಂಗೆ ಕೆಲಸ ಮಾಡಿ ತೋರಿಸ್ತಾರೆ. ತುಂಬಾ ಧನ್ಯವಾದ.